ನಮಸ್ಕಾರ ಸ್ನೇಹಿತರೆ, ಸ್ನೇಹ ಲೋಕಕ್ಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಕ್ಯಾಲೆಂಡರ್ ಪ್ರಕಾರ ಹೋಳಿ ಹಬ್ಬವನ್ನು ಫಾಲ್ಗುಣ ಮಾಸದ ಹುಣ್ಣಿಮೆಯೊಂದು ಆಚರಿಸಲಾಗುತ್ತದೆ. ಈ ವರ್ಷ ಅಂದರೆ 2026ರ ಮೊದಲ ಚಂದ್ರಗ್ರಹಣವು ಕೂಡ ಈ ಹೋಳಿ ಹಬ್ಬದ ದಿನ ಸಂಭವಿಸಲಿದೆ. ಗ್ರಹಣವನ್ನು ಜ್ಯೋತಿಷ್ಯದಲ್ಲಿ ಅಶುಭ ಎಂದು ಪರಿಗಣಿಸಲಾಗುತ್ತದೆ. ಅದರ ನಕಾರಾತ್ಮಕ ಶಕ್ತಿಯು ಜನರ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ. ಹಾಗಾದರೆ 2026ರಲ್ಲಿ ಹೋಳಿ ಹಬ್ಬ ಯಾವಾಗ ಬರುತ್ತದೆ? ಹೋಳಿಕಾ ದಹನದ ಸಮಯ ಏನು? ಈ ವರ್ಷ ಹೋಳಿಯ ಹಬ್ಬದ ದಿನ ಬರುವಂತಹ ಗ್ರಹಣದ ಸಮಯ ಏನು, ಅಂದರೆ ಚಂದ್ರಗ್ರಹಣದ ಸಮಯ ಏನು, ಗ್ರಹಣ ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯವಾಗುತ್ತದೆ, ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಪ್ಪದೆ ಬೆಲ್ಲೈಕನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಸ್ನೇಹಿತರೆ, ಈ ಬಾರಿ ಅಂದರೆ 2026ರಲ್ಲಿ ಹೋಳಿ ಹಬ್ಬವನ್ನು ಮಾರ್ಚ್ 3ನೇ ತಾರೀಕು ಮಂಗಳವಾರದಂದು ಆಚರಿಸಲಾಗುತ್ತದೆ. ಹುಣ್ಣಿಮೆ ಪ್ರಾರಂಭ ಮತ್ತು ಅಂತ್ಯವನ್ನು ನೋಡುವುದಾದರೆ ಹುಣ್ಣಿಮೆ ಪ್ರಾರಂಭವಾಗುವುದು ಮಾರ್ಚ್ 2ನೇ ತಾರೀಕು ಸಂಜೆ 5:55 ಪ್ರಾರಂಭವಾಗಿ ಹುಣ್ಣಿಮೆ ಕೊನೆಗೊಳ್ಳುವುದು ಮಾರ್ಚ್ 3ನೇ ತಾರೀಕು ಸಂಜೆ 5:07. ಹೋಳಿಕಾ ದಹನಕ್ಕೆ ಶುಭ ಸಮಯ ಮಾರ್ಚ್ 3ನೇ ತಾರೀಕು ಸಂಜೆ 6:22 ರಾತ್ರಿ 8:50 ಇರುತ್ತದೆ. ಕ್ಯಾಲೆಂಡರ್ ಪ್ರಕಾರ 2026ರ ಮೊದಲ ಚಂದ್ರಗ್ರಹಣವು ಮಾರ್ಚ್ 3ನೇ ತಾರೀಕು ಫಾಲ್ಗುಣ ಮಾಸದ ಹುಣ್ಣಿಮೆಯೊಂದು ಸಂಭವಿಸುತ್ತದೆ. ಇನ್ನು ಚಂದ್ರಗ್ರಹಣದ ಸಮಯವನ್ನು ನೋಡುವುದಾದರೆ ಈ ಚಂದ್ರಗ್ರಹಣವು ಮಧ್ಯಾಹ್ನ 3:20 ಪ್ರಾರಂಭವಾಗುತ್ತದೆ, ರಾತ್ರಿ 6:47 ಮುಕ್ತಾಯವಾಗುತ್ತದೆ. ಆದರೆ ನಮಗೆ ಮಧ್ಯಾಹ್ನ 3:20 ಚಂದ್ರ ಕಾಣಿಸುವುದಿಲ್ಲ. ಈ ದಿನ ನಮಗೆ ಚಂದ್ರೋದಯದ ಸಮಯ ಸಂಜೆ 6:10. ಆದ್ದರಿಂದ ಸಂಜೆ 6:10 ಚಂದ್ರ ಕಾಣಿಸುತ್ತಾನೆ. ಅಂದಿನಿಂದ 6:47 ಚಂದ್ರಗ್ರಹಣ ಇರುತ್ತದೆ. ಒಟ್ಟಾರೆ ಸ್ನೇಹಿತರೆ, ಈ ಚಂದ್ರಗ್ರಹಣವು ಸಂಜೆ 6:10 ಪ್ರಾರಂಭವಾಗಿ 6:47 ಮುಕ್ತಾಯವಾಗುತ್ತದೆ. 37 ನಿಮಿಷಗಳ ಕಾಲ ಚಂದ್ರಗ್ರಹಣ ಕಾಣಿಸುತ್ತದೆ. ಆದರೆ ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 6:47 ಗ್ರಹಣದ ನಿಯಮಗಳನ್ನು ನಾವು ಪಾಲಿಸಲೇಬೇಕು. ಗರ್ಭಿಣಿ ಸ್ತ್ರೀಯರು ಈ ಸಮಯದಲ್ಲಿ ಎಚ್ಚರಿಕೆಯಿಂದ ಇರುವುದು ಉತ್ತಮ. ಪುರಾಣದ ಪ್ರಕಾರ ಗ್ರಹಣದ ಕಿರಣಗಳು ಗರ್ಭಿಣಿಯರ ಮೇಲೆ ಬಿದ್ದರೆ ಗರ್ಭದಲ್ಲಿರುವ ಶಿಶುವಿನ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಹೊರಗೆ ಬರಬಾರದು, ನಿದ್ರಿಸಬಾರದು, ಆಹಾರವನ್ನು ಕೂಡ ಸೇವಿಸಬಾರದು. ಈ ಸಮಯದಲ್ಲಿ ತರಕಾರಿ ಕತ್ತರಿಸುವುದು, ಹೊಲಿಗೆ ಹಾಕುವುದು ಮುಂತಾದ ಹರಿತವಾದ ವಸ್ತುಗಳನ್ನು ಬಳಸಿ ಕೆಲಸವನ್ನು ಮಾಡಬಾರದು. ಚಾಕುವನ್ನು ಬಳಸಬಾರದು, ಕತ್ತರಿಯನ್ನು ಉಪಯೋಗಿಸಬಾರದು. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.